ಅನ್ನದಾತರ ಹೋರಾಟಕ್ಕೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮಣಿದಿರುವಂಥದ್ದು. ಹಲವು ದಿನಗಳಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರು ಅನ್ನದಾತರು. ಲಕ್ಷ್ಮೇಶ್ವರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗಬೇಕು ಅಂಥೇಳಿ ಬೇಡಿಕೆ ಇಟ್ಟು ನಡೆಸ್ತಾ ಇದ್ದಂತಹ ಹೋರಾಟ ಇದಾಗಿತ್ತು. ಈಗ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸರ್ಕಾರ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದೆ. ಜೋಳ ಖರೀದಿಗೆ ನೋಂದಣಿ ಆರಂಭ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ. ಹೋರಾಟದ ವೇದಿಕೆಯ ಮೇಲೆ ಅಧಿಕಾರಿಗಳಿಂದ ಸಾಂಕೇತಿಕವಾಗಿ ಚಾಲನೆ ಸಿಕ್ಕಿದೆ. ಮೆಕ್ಕೆಜೋಳ ಖರೀದಿಗೆ ಸಾಂಕೇತಿಕವಾಗಿ 5 ಜನ ರೈತರು ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ. ಖರೀದಿ ಕೇಂದ್ರಕ್ಕಾಗಿ ರೈತರ ಹೋರಾಟ ನಡೀತಾ ಇತ್ತು. ಬಿಜೆಪಿ ನಾಯಕರುಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಈಗ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿತಾ ಇದ್ದ ಹಾಗೆ ಪಟಾಕಿಯನ್ನು ಸಿಡಿಸಿ ರೈತರು ಸಂಭ್ರಮಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಏನು ಮೆಕ್ಕೆಜೋಳದ ಬೆಂಕಿ ಹತ್ತಿದೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮೇಶ್ವರ. ಈ ಲಕ್ಷ್ಮೇಶ್ವರದಿಂದ ಬಂದಂತ ಇದನ್ನು ಕೂಗನ್ನ ನಾವು ಸರ್ಕಾರದ ಮಟ್ಟಕ್ಕೆ ತಲುಪಿಸಿದ್ವಿ. ಸರ್ಕಾರ ಮಟ್ಟಕ್ಕೆ ತಲುಪಿಸಿದಾಗಲೂ ಏನೂ ಆಗದೆ ಇದ್ದಾಗ ಜಿಲ್ಲಾ ಮಟ್ಟ ಸಚಿವರನ್ನು ಇಲ್ಲಿ ಕರ್ಕೊಂಡ್ಬಂದು ಅವ್ರ ಕೈಲೂ ನಾವು ಒಂದು ಆಶ್ವಾಸನೆ ತಗೊಂಡ್ವಿ. ಅದೇ ರೀತಿಯಾಗಿ ಸಚಿವರು ಚೀಫ್ ಮಿನಿಸ್ಟರ್ ಜೊತೆಗೆ ಟೈಮಿಂಗ್ ತಗೊಂಡು 2 ಬಾರಿ ಮೀಟಿಂಗ್ ಮಾಡಿದ್ರು. 2 ಬಾರಿ ಮೀಟಿಂಗ್ ಮಾಡಾದ್ಮೇಲೆ 2ನೇ ಮೀಟಿಂಗ್ ಆದ್ಮೇಲೆ CM ಅವರು ಮೈಸೂರಿಗೆ ಹೊರಟಿದ್ದ ದಾರಿಲಿ ಏರ್ಪೋರ್ಟ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಭೀಮನಗೌಡ ಬಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಹಲವು ದಿನಗಳಿಂದ ನಡೀತಾ ಇದ್ದಂತಹ ಹೋರಾಟ, ರಾಜ್ಯ ಸರ್ಕಾರ ಕೊನೆಗೂ ಕೂಡ ಅನ್ನದಾತರ ಹೋರಾಟಕ್ಕೆ ಮಣಿದಿದೆ. ಅನ್ನದಾತರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮುಂದಾಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಹೋರಾಟಗಾರರು, ಅನ್ನದಾತರು ಈ ಬಗ್ಗೆ ಅಂತ? ಪ್ರೇಮ್ ಕುಮಾರ್, ನಿಜಕ್ಕೂ ಕೂಡ ಈಗ ಸರ್ಕಾರ ರೈತರಿಗೆ ಅಸ್ತ ಅಂದಿರುವಂತದ್ದು. ಕಳೆದ 18 ದಿನಗಳಿಂದ ಗದಗ ಜಿಲ್ಲೆ ಲಕ್ಷ್ಮೀ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಈ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳು ಮಾಡಿದ್ರು ಸಹ ಸರ್ಕಾರ ಯಾವುದೇ ರೀತಿಯಾದಂತಹ ಕಣ್ ತೆರೆದಿರಲಿಲ್ಲ, ರೈತರ ಕಡೆ ನೋಡಿರ್ಲಿಲ್ಲ. ಆದ್ರೆ ವಿವಿಧ ತರಹದಂತಹ ಹೋರಾಟ ಮಾಡಿದ್ರು ಸಹ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದ್ರೆ ಇವತ್ತು 18ನೇ ದಿನ, ಕಳೆದ 2 ದಿನಗಳ ಹಿಂದೆ ಬಂದಂತಹ ಸಂದರ್ಭದಲ್ಲಿ 1ನೇ ತಾರೀಕು ಡಿಸೆಂಬರ್ 1 ಖರೀದಿ ಕೇಂದ್ರ ಆರಂಭ ಮಾಡ್ತೀವಿ ಅಂದ್ರು. ಆದ್ರೂ ಇವತ್ತು ಸಾಯಂಕಾಲ ಆದ್ರೂ ಕೂಡ ಖರೀದಿ ಕೇಂದ್ರ ಆರಂಭ ಮಾಡ್ಲಿಲ್ಲ. ಇದರಿಂದ ಆಕ್ರೋಶಗೊಂಡಂತಹ ರೈತರು ಇವತ್ತು ರಸ್ತೆ ತಡೆ ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಇದನ್ನ ಗಮನಿಸಿ ತರಾತುರು ಒಳಗೆ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾ ಉಪ ವಿಭಾಗೀಯಾಧಿಕಾರಿಗಳು, SP ಅವರು, ತಹಶೀಲ್ದಾರ್ ಎಲ್ಲರೂ ಕೂಡ ಹೋರಾಟ ವೇದಿಕೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಸಾಂಕೇತಿಕವಾಗಿ ಸುಮಾರು 9 ಜನ ರೈತರಿಗೆ ಖರೀದಿ ಕೇಂದ್ರವನ್ನು ಆರಂಭಿಸುವ ಮೂಲಕ 9 ಜನ ರೈತರಿಗೆ ಇವತ್ತು ಮೆಕ್ಕೆಜೋಳವನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಕೂಡ ನಡೀತು. ಇದರಿಂದ ಸ್ವಲ್ಪ ರೈತರು ಸ್ವಲ್ಪ ನೆಮ್ಮದಿಯ ಸ್ವಲ್ಪ ನಿಟ್ಟುಸಿರು ಬಿಟ್ಟಂತಾಯ್ತು. ಯಾಕಂದ್ರೆ ಒಬ್ಬ ರೈತರಿಂದ ಕೇವಲ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಸುಮಾರು ಬಹುತೇಕ ರೈತರು ಸುಮಾರು 20 ರಿಂದ 50 ಕ್ವಿಂಟಲ್ ವರೆಗೆ ಬೆಳೆದಿರ್ತಾರೆ. ಆದ್ರೆ 5 ಕ್ವಿಂಟಲ್ ಖರೀದಿ ಮಾಡಿದ್ರು ಒಂದ್ ರೀತಿ ಏನಂದ್ರೆ ಆಣೆ ಹೊಟ್ಟಿಗೆ ಹರಕಾಸಿನ ಮಜ್ಜಿಗೆ ಹಾಕಿದಂತಾಗುತ್ತೆ. ಸುಮಾರು 20 ರಿಂದ 30 ಕ್ವಿಂಟಲ್ ಆದ್ರೂ ಖರೀದಿ ಮಾಡಬೇಕು ಅನ್ನುವಂಥದ್ದು ರೈತರ ಒಂದು ಆಗ್ರಹ ಕೂಡ ಆಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ಕಳೆದ 18 ದಿನಗಳಿಂದ ನಡೆಯುತ್ತಿರುವಂತಹ ಹೋರಾಟಕ್ಕೆ ಸದ್ಯ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ನಿರಂತರ ಹೋರಾಟಕ್ಕೆ ನಮ್ಮ ಭಾಷಾ ಮೊಮಿನವರು ಬಸವರಾಜ್ ಟೋಕನ್